ಹೆಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್ಫ್ರಿ ಕಿಚನ್. ನಾನಿವತ್ತು ಒಂದು ಗೌರಿ ಮೀನಿನ ಮೊಟ್ಟೆ ಸಿಕ್ಕಿದೆ, ಅದರಲ್ಲಿ ಒಂದು ಸೂಪರ್ ಆದ ಒಂದು ಫ್ರೈ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ನೋಡಿ, ಅದಕ್ಕೆ ನಾನು ಒಂದು 1/2 kg ಆಗುವಷ್ಟು ಗೌರಿ ಮೀನು ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ಇದನ್ನು ಕ್ಲೀನಲ್ಲಿ ವಾಶ್ ಮಾಡಿ ತೆಗೆದಿಟ್ಟಿದ್ದೀನಿ. ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡೋಣ. ಈ ಮಸಾಲೆಗೆ ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ನಾನು 2 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕಿದ್ದೀನಿ, ಮತ್ತು 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಹಾಕಿದ್ದೀನಿ. ಇದಕ್ಕೇನೆ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿದೆ, ಬಿಸಿ ನೀರಲ್ಲಿ. ಇದನ್ನು ಹಾಕಿ 1 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪೌಡ್ರನ್ನ ಹಾಕ್ತಿದ್ದೀನಿ, ಮತ್ತು ಒಂದು 4 ರಿಂದ 5 ಎಸಳು ಬೆಳ್ಳುಳ್ಳಿನ ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಒಂದು ಪಾತ್ರೆ ತಗೊಂಡು ಗ್ಯಾಸ್ ಆನ್ ಮಾಡಿ ಇದು ಬಿಸಿ ಆದಮೇಲೆ ಇದಕ್ಕೆ ನಾವು ಸನ್ಫ್ಲವರ್ ಆಯಿಲನ್ನು ಹಾಕಬೇಕು. ಇದೊಂದು ಸ್ವಲ್ಪ ಜಾಸ್ತಿ ಆಯಿಲ್ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ನಾನು ಅದಕ್ಕೆ ಒಂದು 4 ರಿಂದ 5 ಸ್ಪೂನು ಆಯಿಲ್ ಹಾಕಿದ್ದೀನಿ. ಹಾಕಿ ಇದು ಆಯಿಲ್ ಬಿಸಿ ಆದಾಗ ಇದಕ್ಕೆ ನಾನು ಒಂದು ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿ ಹಾಕ್ತೀನಿ. ಹಾಕಿ ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡಬೇಕು. ನೋಡಿ, ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು. ಈಗ ನಾನು ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಹಾಕ್ತಿದ್ದೀನಿ. ಇದಕ್ಕೇನೆ 1-2 ಹಸಿಮೆಣಸನ್ನು ಕಟ್ ಮಾಡಿ ಹಾಕಿದ್ದೀನಿ. ಖಾರ ಹಸಿಮೆಣಸು ಜಾಸ್ತಿ ಇದ್ದರೆ 1 ಹಾಕಿ, ಇದು ಅಷ್ಟು ಏನು ಖಾರ ಇಲ್ಲ, ಅದಕ್ಕೆ 2 ಹಸಿಮೆಣಸನ್ನು ಕಟ್ ಮಾಡಿ ಹಾಕಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಹೀಗೆ ಫ್ರೈ ಮಾಡ್ತಿರುವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಹಾಕಬೇಕು. ಹಾಕಿ ಇದನ್ನು ಫ್ರೈ ಮಾಡಬೇಕು. ಇದಕ್ಕೇನೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಬೇಕು. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ 1 ಸ್ಪೂನ್ ಆಗುವಷ್ಟು, ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಇದಕ್ಕೆ ಶುಂಠಿ ಪೇಸ್ಟನ್ನು ಹಾಕಬೇಕು. ಹಾಕಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ರುಬ್ಬಿಟ್ಟಂಥ ಮಸಾಲೆನ ಹಾಕಬೇಕು. ಮಸಾಲೆನೆಲ್ಲ ಹಾಕಿ ಇದನ್ನು ಒಂದು ಸತಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದರ ಹಸಿ ವಾಸನೆ ಎಲ್ಲ ಹೋಗೋ ತನಕ ಇದನ್ನು ಫ್ರೈ ಮಾಡಬೇಕು. ಇದರ ಲಿಡ್ ಕ್ಲೋಸ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡಿ, ಇಲ್ಲದಿದ್ದರೆ ಇದು ಮೈ ತುಂಬ ಹಾರುತ್ತೆ. ಅದಕ್ಕಾಗಿ ಇದರ ಲಿಡ್ ಕ್ಲೋಸ್ ಮಾಡಿ ಹೀಗೆ ಫ್ರೈ ಮಾಡಬೇಕು. ನೋಡಿ, ಇದು ಹೀಗೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದು ಫ್ರೈ ಆದಮೇಲೆ ಇದಕ್ಕೆ ನಾವು ವಾಶ್ ಮಾಡಿಟ್ಟ ಮೊಟ್ಟೆನ ಹಾಕಬೇಕು. ಹಾಕಿ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಇದನ್ನು 1-2 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ನಾವು ಲಿಡ್ ಕ್ಲೋಸ್ ಮಾಡಿ ಇದನ್ನು ಸ್ಲೋ ಫ್ಲೇಮಲ್ಲಿ ಇಟ್ಟು ಒಂದು 2 ನಿಮಿಷ ಬೇಯಿಸಬೇಕು. ನೋಡಿ, ಇದು 2 ನಿಮಿಷ ಆದಮೇಲೆ ಈ ಥರ ಇದು ಚೆನ್ನಾಗಿ ಬೆಂದಿದೆ. ಇದರಲ್ಲಿ ಎಣ್ಣೆ ಎಲ್ಲ ತುಂಬ ಹೀರ್ಕೊಂಡ್ಬಿಟ್ಟಿದೆ. ಅದಕ್ಕಾಗಿ ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಬೇಕು. ಹಾಕಿದ್ರೆ ಇದು ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಇದನ್ನು ಒಂದು ಸತಿ ಹೀಗೆ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ 1-2 ಸ್ಪೂನಷ್ಟು ಆಯಿಲ್ ಹಾಕಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಹೀಗೆ ನಾವು ಮಿಕ್ಸ್ ಮಾಡ್ತಿರುವಾಗ ಇದು ಚೆನ್ನಾಗಿ ಅರಳುತ್ತಾ ಬರುತ್ತೆ. ಇದು ತುಂಬ ಟೇಸ್ಟಾಗಿರುತ್ತೆ. ಹೀಗೆ ಮಾಡಿ ನೋಡಿ. ಇದು ಆಯಿಲ್ ಹಾಕಿದ್ಮೇಲೆ ಇದನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ಲೋ ಫ್ಲೇಮಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು 2 ನಿಮಿಷ ಬೇಯಿಸಬೇಕು. ಹೀಗೆ ಬೆಂದ ಮೇಲೆ ನೋಡಿ, ಬಿಸಿ ಬಿಸಿಯಾದ ಮೊಟ್ಟೆ ಫ್ರೈ ರೆಡಿ ಆಗುತ್ತೆ. ಫ್ರೆಂಡ್ಸ್, ಇದು ರೊಟ್ಟಿ, ಚಪಾತಿ, ಪೂರಿ ಮತ್ತು ದೋಸೆಗೆಲ್ಲ ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಾಗಿ ಮತ್ತು ತುಂಬ ಈಸಿಯಾಗಿ ಮಾಡ್ಬೋದು ಅಂತ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿನ್ಫ್ರಿ ಕಿಚನ್ಗೆ ಸಪೋರ್ಟ್ ಮಾಡಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.